ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡರ ಅಗಲಿಕೆ ಇಡೀ ದೇವೇಗೌಡರ ಕುಟುಂಬವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಸುಮಾರು 7 ದಶಕಗಳ ಕಾಲ ಜೀವನದ ಸುಖ ದುಃಖಗಳಲ್ಲಿ ಜೊತೆಯಾಗಿದ್ದ ಸಂಗಾತಿಯನ್ನ ಕಳೆದುಕೊಂಡ ಮಾಜಿ ಪ್ರಧಾನಿ ದೇವೇಗೌಡರು ಪತ್ನಿಯ ಪಾರ್ಥಿವ ಶರೀರದ ಮುಂದೆ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ವಯೋಸಹಜ ಅಸ್ವಸ್ಥತೆಯ ನಡುವೆಯೂ ಭಾನುವಾರ ಮುಂಜಾನೆ ವೀಲ್ ಚೇರ್ ಸಹಾಯದಿಂದ ಕೆಳಗಿಳಿದು ಬಂದ ದೇವೇಗೌಡರು ನೇರವಾಗಿ ಪತ್ನಿಯ ಪಾರ್ಥಿವ ಶರೀರದ ಬಳಿ ತೆರಳಿದ್ರು. ಚೆನ್ನಮ್ಮ ಅವರ ಮುಖವನ್ನ ನೋಡುತ್ತಿದ್ದಂತೆಯೇ ಭಾವುಕರಾದ ಅವರು ಕಣ್ಣೀರು ಸುರಿಸುತ್ತಾ ಪತ್ನಿಯ ಮುಖವನ್ನ ಸವರುತ್ತಾ ಕೊನೆಯ ವಿದಾಯವನ್ನ ಹೇಳಿದ್ರು. ಸದಾ ಗಟ್ಟಿ ಮನಸ್ಸಿನ ನಾಯಕನಾಗಿ ಗುರುತಿಸಿಕೊಂಡಿದ್ದ ದೇವೇಗೌಡರ ಈ ಭಾವುಕ ಕ್ಷಣ ಅಲ್ಲಿದ್ದ ಕುಟುಂಬ ಸದಸ್ಯರು ಹಾಗೂ ಅಭಿಮಾನಿಗಳ ಕಣ್ಣಾಲಿಗಳನ್ನ ಒದ್ದೆಯಾಗಿಸಿತು. ಸುಮಾರು 72 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಚೆನ್ನಮ್ಮ ಅವರು ದೇವೇಗೌಡರ ರಾಜಕೀಯ ಮತ್ತು ವೈಯಕ್ತಿಕ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ನಿಂತಿದ್ದರು. ಅವರ ಅಗಲಿಕೆಯನ್ನ ಅರಗಿಸಿಕೊಳ್ಳಲಾಗದೆ ದೇವೇಗೌಡರು ಮಗುವಿನಂತೆ ರೋಧಿಸಿದ ದೃಶ್ಯ ಹೃದಯ ವಿದ್ರಾವಕವಾಗಿತ್ತು. ಇದೀಗ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಸಾರ್ವಜನಿಕ ಅಂತಿಮ ದರ್ಶನಕ್ಕಾಗಿ ಇರಿಸಲಾಗಿದ್ದು, ಸೋಮವಾರ ಬೆಳಗ್ಗೆ ಹೊಳೆನರಸೀಪುರದಲ್ಲಿ ಅಂತಿಮ ದರ್ಶನದ ಬಳಿಕ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಇನ್ನು ಈ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನ ಏರ್ಪಡಿಸಿದೆ.